ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥ ಒಂದು ನ್ಯೂಸ್ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಮಂಗಳವಾರ ಇರುವಂಥ ಇವೆಂಟಲ್ಲಿ ಏನಾದರೂ ಈ ಬದಲಾವಣೆ ತಂದರೆ ಮಾರ್ಕೆಟಲ್ಲಿ ಭರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂತಹ ನ್ಯೂಸ್ ಏನು, ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ಬೋದು ಅನ್ನೋದನ್ನ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಗೆಳೆಯರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮಂಗಳವಾರ ಇರುವಂತಹ ಬಿಗ್ ಇವೆಂಟ್ ಅಂತಂದ್ರೆ ಅದು ಬಜೆಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ನ್ಯೂಸ್ಗಳು ಪ್ರತಿದಿನ ಕೂಡ ಬರ್ತಾನೆ ಇರ್ತವೆ. ಅದನ್ನ ನಾವು ಕೂಡ ನೋಡ್ತಾನೆ ಇದ್ದೀವಿ. ಹಾಗೆ ಪ್ರತಿದಿನ ಕೂಡ ಒಂದಲ್ಲ ಒಂದು ಸೆಕ್ಟರ್ ತನ್ನ ವಿಶ್ ಲಿಸ್ಟ್ ಅನ್ನ ತರ್ತಾನೆ ಇದೆ. ನಮ್ಗೆ ಇದು ಬೇಕು ಅದು ಬೇಕು ಅಂತ ಸಾಕಷ್ಟು ಎಕ್ಸ್ಪರ್ಟ್ಸ್ ಸುಮಾರು ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ಸ್ ಗಳನ್ನ ಮಾರ್ಕೆಟ್ ಮುಂದೆ ಇಡ್ತಾ ಇರ್ತಾರೆ. ಈಗ ಅಂತದ್ದೇ ಒಂದು ನ್ಯೂಸ್ ಬಂದಿದೆ. ಇನ್ ಕೇಸ್ ಏನಾದ್ರೂ ಸರ್ಕಾರ ಬಜೆಟ್ ಅಲ್ಲಿ ಈ ನಿರ್ಧಾರವನ್ನ ತಗೊಂಡ್ರೆ ಮಾರ್ಕೆಟ್ ಅಲ್ಲಿ ನಾವೇನು ಜೂನ್ 4ನೇ ತಾರೀಕು ಡೌನ್ ಫಾಲ್ ಅನ್ನ ನೋಡಿದ್ವಿ ಅಥವಾ ಮಾರ್ಕೆಟ್ ಕ್ರಾಶ್ ಅನ್ನ ನೋಡಿದ್ವಿ, ಅದಕ್ಕಿಂತ ದೊಡ್ಡ ಮಾರ್ಕೆಟ್ ಕ್ರಾಶ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿದೆ ಜೂನ್ 4ನೇ ತಾರೀಕು ಯಾವ ರೀತಿ ಪರ್ಫಾರ್ಮೆನ್ಸ್ ಬಂತು ಅಂತ. ಅದಕ್ಕಿಂತ ದೊಡ್ಡ ಮಾರ್ಕೆಟ್ ಕ್ರಾಶ್ ಅಂದ್ರೆ ನೀವು ತಿಳ್ಕೊಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ. ಹಾಗಾದ್ರೆ ಏನದು? ಇದು ಎಲ್ರಿಗೂ ಇರುವಂತಹ ಕುತೂಹಲ. ಅದೇನಂತಂದ್ರೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್. ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ಗಳಿಸುವಂತ ಹಣಕ್ಕೆ ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು ನಮ್ಮ ಲಾಭ. ಫಾರ್ ಎಕ್ಸಾಂಪಲ್, ನಾವು ಒಂದು ವರ್ಷದಲ್ಲಿ 1 ಲಕ್ಷ ಲಾಭವನ್ನ ಮಾಡಿದೀವಿ ಮಾರ್ಕೆಟ್ ಅಲ್ಲಿ ಅಂತಂದ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಅಪ್ ಟು 1 ಲ್ಯಾಕ್ ಯಾವುದೇ ರೀತಿ ಟ್ಯಾಕ್ಸ್ ಇರೋದಿಲ್ಲ. ಇನ್ ಕೇಸ್ 1 ಲ್ಯಾಕ್ಗಿಂತ ಜಾಸ್ತಿ ಗಳಿಸಿದ್ರೆ, ಫಾರ್ ಎಕ್ಸಾಂಪಲ್ ನಾವು 2 ಲಕ್ಷ ಗಳಿಸಿದ್ವಿ, 1 ಲಕ್ಷಕ್ಕೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ. ಇನ್ 1 ಲಕ್ಷಕ್ಕೆ ನಾವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅದರಲ್ಲಿ 2 ಟ್ಯಾಕ್ಸ್ ಬರುತ್ತೆ. ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್, ಇನ್ನೊಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಲ್ಲಿ 10% ಕಟ್ಟಬೇಕಾಗುತ್ತೆ. ಅಂದ್ರೆ 1 ಲಕ್ಷಕ್ಕೆ 10,000 ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ 15% ಕಟ್ಟಬೇಕಾಗುತ್ತೆ. ಅಂದ್ರೆ 1 ಲಕ್ಷಕ್ಕೆ 15,000 ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಅದು 1 ವರ್ಷದ ಲಾಭ, 1 ವರ್ಷದ ಒಳಗಡೆ ಮಾಡಿರುವಂತ ಲಾಭ ಆಗಿದ್ರೆ. ಯಾವ್ದನ್ನ ನಾವು 365 ದಿನಕ್ಕಿಂತ ಜಾಸ್ತಿ ಹೋಲ್ಡ್ ಮಾಡ್ತೀವೋ ಯಾವ ಸ್ಟಾಕ್ ಅನ್ನ, ಅಲ್ಲಿ ಗಳಿಸಿರುವಂತ ಲಾಭಕ್ಕೆ 10% ಟ್ಯಾಕ್ಸ್ ಇರುತ್ತೆ. ಇದು ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದು. ಈಗ ಬಜೆಟ್ ಅಲ್ಲಿ ಇದ್ರ ಬಗ್ಗೆ ಏನಾದ್ರೂ ಡಿಸಿಷನ್ ತಗೊಳುತ್ತಾ ಸರ್ಕಾರ? ಈಗೇನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ 15 ಇದೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ 10% ಇದೆ. ಇದನ್ನೇನಾದ್ರೂ ಜಾಸ್ತಿ ಮಾಡುವಂತ ನಿರ್ಧಾರವನ್ನ ಮಾಡುತ್ತಾ? ಇನ್ ಕೇಸ್ ಇದನ್ನ ಜಾಸ್ತಿ ಮಾಡಿದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಅವತ್ತು ಜೂನ್ 4ರ ಡೌನ್ ಫಾಲ್ ಅನ್ನ ನೋಡಿದ್ವಲ್ಲ, ಅದಕ್ಕಿಂತ ಜಾಸ್ತಿ ಡೌನ್ ಫಾಲ್ ಬರ್ಬೋದು ಅಂತ ಹೇಳ್ತಿದ್ದಾರೆ. ಅದು ಯಾರು ಅಂತಂದ್ರೆ ಈ ವ್ಯಕ್ತಿ. ಇವ್ರು ಯಾರು ಅಂತ ಗೊತ್ತಿದೆ ಅಂದ್ಕೊಳ್ತೀನಿ. ನಾನು ಮೊನ್ನೆ ತಾನೆ ಕವರ್ ಮಾಡಿದ್ದೀನಿ. ಕ್ರಿಸ್ ವುಡ್ ಅವರು. ನಮ್ಮ ಇಂಡಿಯನ್ ಎಕಾನಮಿನ ತುಂಬಾ ಕ್ಲೋಸ್ ಆಗಿ ಫಾಲೋ ಮಾಡ್ತಾರೆ. ಸಾಕಷ್ಟು ಇನ್ಪುಟ್ಸ್ ಅನ್ನ ಇನ್ವೆಸ್ಟರ್ಸ್ ಗೆ ಕೊಡ್ತಾ ಇರ್ತಾರೆ. ಜೆಫ್ರೀಸ್ ಹೆಡ್ ಕ್ರಿಸ್ಟೋಫರ್ ವುಡ್ ಅಥವಾ ಕ್ರಿಸ್ ವುಡ್ ಅಂತ ಕರೀತಾರೆ. ಮೊನ್ನೆ ತಾನೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸಾಕಷ್ಟು ಪಾಸಿಟಿವ್ ಪಾಯಿಂಟ್ಸ್ ಅನ್ನ ಇವರು ಮೆನ್ಷನ್ ಮಾಡಿದ್ರು ತಮ್ಮ ಇಂಟರ್ವ್ಯೂನಲ್ಲಿ. ಅದನ್ನ ನಾನು ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಕೂಡ. ಇದೇ ವ್ಯಕ್ತಿ ಈ ಹಿಂದೆ ಎಲೆಕ್ಷನ್ ಅಲ್ಲಿ ಇನ್ ಕೇಸ್ ನರೇಂದ್ರ ಮೋದಿ ಅವರು ಅಥವಾ ಬಿಜೆಪಿ ರಿಎಲೆಕ್ಟ್ ಆಗಿಲ್ಲ ಅಂತಂದ್ರೆ 25% ವರೆಗೂ ಕರೆಕ್ಷನ್ ಬರ್ಬೋದು ಅಂತ ಹೇಳಿದ್ರು. ಅದಕ್ಕೆ ಟ್ರೇಲರ್ ಅನ್ನ ನೋಡಿದ್ವಿ ಜೂನ್ 4ನೇ ತಾರೀಕು ಯಾವ ರೀತಿ ಪರ್ಫಾರ್ಮೆನ್ಸ್ ಬಂತು ಅಂತ. ಯಾಕಂದ್ರೆ ಅವತ್ತಿನ್ನು ಅಗ್ಗಜಿಗ್ಗಾಟದಲ್ಲಿತ್ತು ಯಾರು ಎಲೆಕ್ಟ್ ಆಗ್ತಾರೆ ಅಂತ. ಅದಕ್ಕೆ ಅಷ್ಟೊಂದು ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು. ನಂತರ ಸಾಲಿಡ್ ರಿಕವರಿ ಕೂಡ ಬಂತು. ಯಾಕೆಂತಂದ್ರೆ ಅಗೇನ್ ಮತ್ತೆ ಬಿಜೆಪಿನೇ ಸರ್ಕಾರ ಮಾಡ್ತಾ ಇದೆ ಅನ್ನೋಂತ ನ್ಯೂಸ್ ಗಳ ಮೇಲೆ. ಈಗ ಇವರು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಬಗ್ಗೆ ಮಾತಾಡಿದ್ದಾರೆ. ಇವರು ಅಷ್ಟೇ ಅಲ್ಲ, ಬೇರೆಯವರು ಕೂಡ ಮಾತಾಡಿದ್ದಾರೆ. ಅದನ್ನು ಕೂಡ ನೋಡೋಣ ನಾವು. ಹಾಗಾದ್ರೆ ಇವ್ರು ಏನ್ ಹೇಳಿದ್ದಾರೆ ಅದನ್ನ ನಾವು ನೋಡೋಣ. ನೋಡಬಹುದು, ಮಾರ್ಕೆಟ್ ಫೀಲ್ಸ್ ಗವರ್ನಮೆಂಟ್ ಅನ್ಲೈಕ್ಲಿ ಟು ಹೈಕ್ LTCG ಟ್ಯಾಕ್ಸ್ ವುಡ್. ಎಸ್ಪೆಷಲಿ ಇವರು LTCG ಬಗ್ಗೆ ಮಾತಾಡಿದ್ದಾರೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಗ್ಗೆ. ಅಂದ್ರೆ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿರೋದು ಗವರ್ನಮೆಂಟ್ LTCG ಜಾಸ್ತಿ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ನೀವು ಇಲ್ಲಿ ನೋಡಬಹುದು, ಜೆಫ್ರೀಸ್ ಗ್ಲೋಬಲ್ ಈಕ್ವಿಟಿ ಸ್ಟ್ರಾಟಜಿಸ್ಟ್ ಕ್ರಿಸ್ ವುಡ್ ಸೆಡ್ there seems to be less concern than earlier about a potential increase in the capital gain tax rate in the union budget on Tuesday. Still, if the government goes ahead with an increase, it will likely trigger a bigger market fall than what occurred in response to the general election results, he said in his weekly newsletter Greed and Fear. ನಾನೇನೀಗ ಮುಂಚೆ ಹೇಳಿದೆ, ಎಲೆಕ್ಷನ್ ರಿಸಲ್ಟ್ ದಿನ ಮಾರ್ಕೆಟ್ ಬಿದ್ದಿತ್ತು, ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಮಾರ್ಕೆಟ್ ಬೀಳ್ಬಹುದು ಅಂತ ಹೇಳಿದರೆ. ಇನ್ ಕೇಸ್ ಇವರು LTCG ಜಾಸ್ತಿ ಮಾಡಿದ್ರೆ, LTCG ಆಗ್ಬೋದು, STCG ಆಗ್ಬೋದು, ಎರಡು ಕೂಡ ಅಷ್ಟೇ, ಎರಡು ಕೂಡ ಇಂಪ್ಯಾಕ್ಟ್ ಅನ್ನ ಮಾಡ್ತವೆ. ಯಾಕೆಂತಂದ್ರೆ ಇತ್ತೀಚೆಗೆ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಜಾಸ್ತಿ ಆಗಿದ್ದಾರೆ. ಮಾರ್ಕೆಟ್ ಬಗ್ಗೆ ಅರಿವು ಮೂಡ್ತಾ ಇದೆ ಜನರಲ್ಲಿ. ಇಂತಹ ಸಮಯದಲ್ಲಿ ಮಾರ್ಕೆಟ್ಗೆ ಜನ ಬರ್ಲಿಕ್ಕೆ ನಾವು ಎನ್ಕರೇಜ್ ಮಾಡಬೇಕು ಹೊರತು ಡಿಸ್ಕರೇಜ್ ಮಾಡಬಾರ್ದು. ಬಟ್ ಸರ್ಕಾರ ಯಾವ ರೀತಿ ಡಿಸಿಷನ್ ತಗೊಳ್ಳುತ್ತೋ ಗೊತ್ತಿಲ್ಲ. ಜೊತೆಗೆ ಮಾರ್ಕೆಟ್ ಜೂನ್ 4ನೇ ತಾರೀಕು ಬಿದ್ದಿದ್ದಕ್ಕಿಂತ ಜಾಸ್ತಿ ಬೀಳುತ್ತೋ, ಕಡಿಮೆ ಬೀಳುತ್ತೋ ಅಥವಾ ಅಷ್ಟೇ ಬೀಳುತ್ತೋ ಅದು ಕೂಡ ಗೊತ್ತಿಲ್ಲ. ಇನ್ ಕೇಸ್ ಜಾಸ್ತಿ ಮಾಡಿದ್ರೆ ಖಂಡಿತ ಅದು ಮಾರ್ಕೆಟ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಇದು ಫಿಕ್ಸ್ಡ್ ಅಂತಾನೆ ಹೇಳ್ಬೋದು, ಇನ್ ಕೇಸ್ ಆ ರೀತಿ ಡಿಸಿಷನ್ ಅನ್ನ ಸರ್ಕಾರ ತಗೊಂಡ್ರೆ. ಹಾಗೆ ಯಾಕೆ ಈ ರೀತಿ ಮಾತುಗಳು ಕೇಳಿ ಬರ್ತಾ ಇದೆ ಅಂತಂದ್ರೆ,
ಇತ್ತೀಚೆಗೆ ನಿಮ್ಗೆ ಗೊತ್ತಿರೋ ಹಾಗೆ ಮಿಡ್ಲ್ ಕ್ಲಾಸ್ಗೆ ಬೆನಿಫಿಟ್ ಆಗುವಂತ ಏನಾದ್ರೂ ಆಕ್ಷನ್ ತಗೊಳ್ಬೇಕು ಅನ್ನೋದು ತುಂಬಾ ಮಾತುಗಳು ಕೇಳಿ ಬರ್ತಾ ಇದೆ. ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡಬಹುದು ಈ ಬಜೆಟ್ ಅಲ್ಲಿ. ಅದರಲ್ಲಿ ಬೆಸ್ಟ್ ಅಂತಂದ್ರೆ ಇವಾಗಿರುವಂತ ಟ್ಯಾಕ್ಸ್ ಲ್ಯಾಬ್ ಏನಿದೆ, ನ್ಯೂ ರಿಜೈಮ್ ಅಲ್ಲಿ 7 ಲಕ್ಷದವರೆಗೂ ನೋ ಟ್ಯಾಕ್ಸ್, ಓಲ್ಡ್ ರಿಜೈಮ್ ಅಲ್ಲಿ 2.5 ಲಕ್ಷ, ಅದನ್ನ ಕೆಲವರು ಅಪ್ ಟು 30 ಲ್ಯಾಕ್ಗೆ ಏರಿಸಿ ಅಂತ ಕೇಳ್ತಿದ್ದಾರೆ, ಕೆಲವರು 20 ಲಕ್ಷ ಏರಿಸಿ ಅಂತಾರೆ, ಕೆಲವರು 15 ಲಕ್ಷ ಕೇಳ್ತಿದ್ದಾರೆ. ಈ ರೀತಿ ಸಾಕಷ್ಟು ಡಿಮಾಂಡ್ಸ್ ಇದೆ. ಒಬ್ಬೊಬ್ಬ ಅನಲಿಸ್ಟ್ ಒಂದೊಂದು ನಂಬರ್ ಹೇಳ್ತಿದ್ದಾರೆ. 30 ಲಕ್ಷದವರೆಗೂ ನೀವು ಟ್ಯಾಕ್ಸ್ ಫ್ರೀ ಮಾಡಿ ಅಂತ ಕೆಲವರು ಕೇಳಿದ್ರೆ, ಕೆಲವರು 20 ಲಕ್ಷ ಕೇಳ್ತಿದ್ದಾರೆ, ಕೆಲವರು 15 ಲಕ್ಷ ಕೇಳ್ತಿದ್ದಾರೆ. ಇನ್ ಕೇಸ್ ಆ ರೀತಿ ಏನಾದ್ರೂ ಡಿಸಿಷನ್ ತಗೊಳ್ತು ಅಂತಂದ್ರೆ ಸರ್ಕಾರ ಅಲ್ಲಿ ಕಡಿಮೆ ಆಗುವಂತ ಅಮೌಂಟ್ ಅನ್ನ ಎಲ್ಲಿಂದ ತೆಗಿಬೇಕು? 7 ಲಕ್ಷದ ಮೇಲಿದ್ದಂತ ಟ್ಯಾಕ್ಸ್ ಪೇಯರ್ಸ್ ಏನ್ ಪೇ ಮಾಡ್ತಾ ಇದ್ರು, ಆ ಗ್ಯಾಪ್ ಇರುತ್ತಲ್ಲ. ಫಾರ್ ಎಕ್ಸಾಂಪಲ್ 15 ಲಕ್ಷ ಮಾಡಿದ್ರು ಅಂತ ಇಟ್ಕೊಳ್ಳಿ, ಉದಾಹರಣೆಗೆ, ಮಾಡಿಲ್ಲ, ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಉದಾಹರಣೆಗೆ ಆ 7 ಲಕ್ಷ ಮಧ್ಯೆ ಗ್ಯಾಪ್ ಇತ್ತಲ್ಲ, ಅಷ್ಟು ಟ್ಯಾಕ್ಸ್ ಪೇ ಮಾಡ್ತಿದ್ರಲ್ಲ, ಅದು 10% ಆಗ್ಬೋದು, 15% ಆಗ್ಬೋದು, ಎಷ್ಟಾದ್ರೂ ಆಗ್ಬೋದು. ಆ ಗ್ಯಾಪ್ ಅನ್ನ ಎಲ್ಲಿಂದ ಫಿಲ್ ಮಾಡಬೇಕು? ಅದಕ್ಕೆ ದಾರಿಯನ್ನ ಸರ್ಕಾರ ಹುಡುಕ್ತಾ ಇರುತ್ತೆ. ಇನ್ ಕೇಸ್ ಅವರು ಆ ದಾರಿಯನ್ನ ಈ ಮೂಲಕ ಕಂಡ್ಕೊಂಡ್ರೆ ಅದು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸಾಧ್ಯತೆ ಇರುತ್ತೆ. ಹಾಗೆ 2018ರಲ್ಲಿ ಸರ್ಕಾರ ಒಂದು ಡಿಸಿಷನ್ ತಗೊಳ್ತು, ಅವತ್ತು ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು. ಯಾಕೆಂತಂದ್ರೆ 2018ಕ್ಕೆ ಮುಂಚೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ಇರಲೇ ಇಲ್ಲ. ಯಾಕಂದ್ರೆ ನೀವು ಯಾವ್ದಾದ್ರು ಒಂದು ಸ್ಟಾಕ್ ಅನ್ನ 1 ವರ್ಷಕ್ಕಿಂತ ಜಾಸ್ತಿ ಹೋಲ್ಡ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಟ್ಯಾಕ್ಸ್ ಇರ್ತಾ ಇರ್ಲಿಲ್ಲ. 2018ರಿಂದ ಈಚೆಗೆ ಆ 10% ಟ್ಯಾಕ್ಸ್ ಸ್ಲ್ಯಾಬ್ ತಂದಿದ್ದು. ಸೊ ಇಲ್ಲೇನಾದ್ರೂ ಇವರು ಕೈ ಹಾಕಿದ್ರೆ ಆ ರೀತಿ ಡಿಸಿಷನ್ಗೆ ಖಂಡಿತ ಇದು ಮಾರ್ಕೆಟ್ಗೆ ಬರೋರ್ಗೆ ಡಿಸ್ಕರೇಜ್ಮೆಂಟ್ ಆಗುತ್ತೆ, ಅದು ಯೂಜ್ ಸೆಲ್ ಆಫ್ಗೂ ಕೂಡ ಕಾರಣ ಆಗ್ಬೋದು ಅಂತ ಕ್ರಿಸ್ ವುಡ್ ಹೇಳ್ತಿದ್ದಾರೆ. ಖಂಡಿತ ಇದು ಸಾಧ್ಯತೆಗಳಂತೂ ಇದೆ ಇನ್ ಕೇಸ್ ಜಾಸ್ತಿ ಮಾಡಿದ್ರೆ. ಹಾಗಾದ್ರೆ ಸೆಲ್ ಮಾಡಿ ಎಕ್ಸಿಟ್ ಆಗ್ಬಿಡ್ಬೇಕಾ? ಖಂಡಿತ ಇಲ್ಲ. ಯಾಕೆಂತಂದ್ರೆ ಈ ರೀತಿ ಡಿಸಿಷನ್ಗಳು ಬರ್ತಾ ಇರುತ್ತೆ, ಬರಲ್ಲ ಅಂತ ಏನಲ್ವೇ ಅಲ್ಲ. ಇವತ್ತು ಜಾಸ್ತಿ ಮಾಡದಿರಬಹುದು, ಮುಂದೆ ಯಾವತ್ತಾದ್ರೂ ಜಾಸ್ತಿ ಮಾಡಿದ್ರು ಮಾಡ್ಬೋದು, ಅಥವಾ ಕಡಿಮೆ ಕೂಡ ಮಾಡ್ಬೋದು, ಯಾರಿಗ್ ಗೊತ್ತು. ಇದನ್ನ ಟಚ್ ಮಾಡ್ಲಿಲ್ಲ ಅಂದ್ರೆ ಅದು ಖಂಡಿತ ಒಳ್ಳೆ ಮೂವ್ ಆಗುತ್ತೆ. ಟಚ್ ಮಾಡಿದ್ರು ಅದರಲ್ಲೂ ನೆಗೆಟಿವ್ ಆಯ್ತು ಅಂದ್ರೆ ಅದು ಬಿಗ್ ನೆಗೆಟಿವ್ ಪಾಯಿಂಟ್ ಮಾರ್ಕೆಟ್ಗೆ. ಹಾಗೆ ನಾನು ಅವಾಗ್ಲೇ ಹೇಳ್ದಂಗೆ ಇದಕ್ಕಾಗಿ ಖಂಡಿತ ಭಯ ಪಡುವಂತ ಅವಶ್ಯಕತೆ ಇಲ್ವೇ ಇಲ್ಲ. ಯಾಕೆಂತಂದ್ರೆ ನಾವು 5% 10% ಟ್ಯಾಕ್ಸ್ ಪೇ ಮಾಡಕ್ಕೆ ಎದ್ರಿಕೊಂಡು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಲ್ಲ ಅಂತಂದ್ರೆ ಸರ್ಕಾರಕ್ಕೆ ಆಗೋ ನಷ್ಟಕ್ಕಿಂತ ಜಾಸ್ತಿ ನಮ್ಗಾಗೋ ನಷ್ಟ ಜಾಸ್ತಿ. ಯಾಕೆಂದ್ರೆ ನಾವು ಬಂದಿರೋದೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಳ್ಳೆ ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು, ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬೇಕು ಅಂತ. ನಾವು ಜಸ್ಟ್ 5-10% ಟ್ಯಾಕ್ಸ್ ಪೇ ಮಾಡ್ಬೇಕಾಗುತ್ತೆ ಅಂತ ಮಾರ್ಕೆಟ್ ಇಂದ ಆಚೆ ಹೋದ್ರೆ ಲಾಸ್ ಮಾರ್ಕೆಟ್ಗೆ ಕೂಡ ಆಗುತ್ತೆ, ನಮಗೂ ಕೂಡ ಹೆಚ್ಚಿನ ಲಾಸ್ ಆಗುತ್ತೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ನಾವು ಹೋದ್ರೆ ಇನ್ನೊಬ್ರು ಬಂದೇ ಬರ್ತಾರೆ, ಇನ್ಸ್ಟಿಟ್ಯೂಷನ್ಸ್ ಇದ್ದೇ ಇರ್ತಾರೆ. 2020ಕ್ಕೆ ಮುಂಚೆ 2 ಕೋಟಿಗಿಂತ ಕಡಿಮೆ ಡಿಮ್ಯಾಟ್ ಅಕೌಂಟ್ಸ್ ಇತ್ತು, ಅವತ್ತು ಮಾರ್ಕೆಟ್ ಇತ್ತು. ಈಗ 16 ಕೋಟಿ ಆಗಿದೆ, ಇವತ್ತು ಮಾರ್ಕೆಟ್ ಇದೆ. ಮುಂದೆ 30 ಕೋಟಿ ಆದ್ರೂ ಮಾರ್ಕೆಟ್ ಇರುತ್ತೆ, ಅಥವಾ 2 ಕೋಟಿಗೆ ಹೋದ್ರೂ ಮಾರ್ಕೆಟ್ ಇರುತ್ತೆ. ಸೊ ಮಾರ್ಕೆಟ್ ಪರ್ಮನೆಂಟ್ ಆಗಿರುತ್ತೆ, ಅಲ್ಲಿ ಒಳ್ಳೊಳ್ಳೆ ರಿಟರ್ನ್ಸ್ ಜನರೇಟ್ ಆಗ್ತಾನೆ ಇರುತ್ತೆ. ಲಾಸ್ ಆಗೋದು ನಮ್ಗೆ ಇನ್ ಕೇಸ್ ನಾವೇನಾದ್ರೂ ಈ ಸಣ್ಣ ಪುಟ್ಟ ರೀಸನ್ ಇಟ್ಕೊಂಡು ಎಕ್ಸಿಟ್ ಆದ್ರೆ. ಖಂಡಿತ ಅವತ್ತು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ, ಆಗಲ್ಲ ಅಂತಲ್ಲ. ನಾವು ಜೂನ್ 4ರ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ನೋಡಿದೀವಿ. ನಂತರ ಏನಾಯ್ತು? ಅದೇ ರೀತಿ ರಿಕವರಿ ಬರುತ್ತೆ. ಇಮಿಡಿಯೇಟ್ಲಿ ಬರದೇ ಇರಬಹುದು, ಸ್ವಲ್ಪ ದಿನ ಟೈಮ್ ತಗೊಳ್ಬಹುದು, ಬಟ್ ರಿಕವರಿ ಅಂತೂ ಬಂದೇ ಬರುತ್ತೆ, ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಯಾಕಂದ್ರೆ ಇದು ಮಾರ್ಕೆಟ್ ಯಾವತ್ತು ಮೇಲ್ಗಡೆನೆ ಹೋಗೋದು. ಜೊತೆಗೆ ನಾವು ನೋಡ್ಬೇಕಾಗಿರೋದು ಕಂಪನಿ ಬಿಸ್ನೆಸ್ ಅನ್ನ. ಕಂಪನಿ ಬಿಸ್ನೆಸ್ ಚೆನ್ನಾಗಿ ಮಾಡ್ತಿದ್ರೆ ಸ್ಟಾಕ್ ಪ್ರೈಸ್ ಕೂಡ ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ. ಕಂಪನಿಯ ಬಿಸ್ನೆಸ್ ಡೌನ್ ಆಯ್ತಾ, ಸ್ಟಾಕ್ ಪ್ರೈಸ್ ಡೌನ್ ಆಗುತ್ತೆ, ಅಷ್ಟೇ ಸಿಂಪಲ್ ಮಾರ್ಕೆಟ್. ಹಾಗಾಗಿ ಈ ವಿಷಯ ಗೊತ್ತಿರಬೇಕು. ಇನ್ ಕೇಸ್ ಅವತ್ತೇನಾದ್ರೂ ಈ ರೀತಿ ಡಿಸಿಷನ್ ತಗೊಂಡ್ರೆ ಖಂಡಿತ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಆಸ್ ಎ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿ ನಾವು ಬಳಸ್ಕೊಳ್ಬೇಕು ಅಷ್ಟೇ. ಆಗ್ಲೇ ನಮ್ಗೆ ಒಳ್ಳೆ ರಿಟರ್ನ್ ಸಿಗೋದು. ಜೊತೆಗೆ ಲಾಂಗ್ ಟರ್ಮ್ ಅಲ್ಲಿ ಇವೆಲ್ಲಾನು ಕೂಡ ಅಡ್ಜಸ್ಟ್ ಆಗ್ಬಿಡುತ್ತೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಾವು 5% ಗೋಸ್ಕರ 50% ಕಳ್ಕೊಳಕ್ ರೆಡಿ ಆಗ್ಬಾರ್ದು, ಅಥವಾ 500% ಕಳ್ಕೊಳಕ್ ರೆಡಿ ಆಗ್ಬಾರ್ದು. ಬಿ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್ ಅಷ್ಟೇ. ಅದೇನಾದ್ರೂ ಆಗ್ಲಿ, ನಾನು ಇಲ್ಲಿ ಗಳಿಸೋಕ್ ಬಂದಿರೋದು ನನ್ನ 1 ಲಕ್ಷನ 10 ಲಕ್ಷ ಮಾಡೋದು ಹೆಂಗೆ ಅಂತ ದಾರಿ ಹುಡುಕ್ತಾ ಇರೋದು. ಉದಾಹರಣೆಗೆ ಅಲ್ಲಿ 1 ಲಕ್ಷ ನೀನ್ ಲಾಭ ಮಾಡಿದಕ್ಕೆ 15,000 ಟ್ಯಾಕ್ಸ್ ಕೊಡಪ್ಪ ಅಂತಂದ್ರು ಅಂತ ನಾನು 10 ಲಕ್ಷ ಗಳಿಸೋ ದಾರಿ ಬಿಟ್ಟು ವಾಪಸ್ ಹೋಗಕ್ ಆಗೋದಿಲ್ಲ. ಹಾಗಾಗಿ ಮಾರ್ಕೆಟ್ ಅಲ್ಲಿ ಇದ್ರೆ ನಾವು ಅದೆಲ್ಲವನ್ನು ಕೂಡ ಗಳಿಸಬಹುದು. ಸರ್ಕಾರಕ್ಕೂ ಟ್ಯಾಕ್ಸ್ ಕಟ್ಬಹುದು, ನಾವು ಕೂಡ ಒಳ್ಳೆ ಲಾಭವನ್ನ ಗಳಿಸಬಹುದು. ಬಟ್ ಖಂಡಿತ ಶಾರ್ಟ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಮಾರ್ಕೆಟ್ ಮೇಲೆ. ಜೊತೆಗೆ ಸ್ವಲ್ಪ ಡಿಸ್ಕರೇಜ್ಮೆಂಟ್ ಕೂಡ ಆಗುತ್ತೆ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ, ಇನ್ ಕೇಸ್ ಆ ರೀತಿ ನಿರ್ಧಾರವನ್ನ ತಗೊಂಡ್ರೆ. ಇಲ್ಲೇ ನೋಡಬಹುದು, ಕ್ರಿಸ್ ವುಡ್ ಅವರು ಹೇಳಿದ್ದಾರೆ, ಬಟ್ ಇಟ್ ಈಸ್ ನಾಟ್ ಎ ರೀಸನ್ ಟು ಸೆಲ್, ಸೇವ್ ಫ್ರಮ್ ದ ಮೋಸ್ಟ್ ಶಾರ್ಟ್ ಟರ್ಮ್ ಆರ್ ಟ್ಯಾಕ್ಟಿಕಲ್ ಆಫ್ ಸ್ಟ್ಯಾಂಡ್ ಪಾಯಿಂಟ್ಸ್ ಸೆಡ್ ವುಡ್. ಈ ಶಾರ್ಟ್ ಟರ್ಮ್ ವಾಲಟಿಲಿಟಿಯಿಂದ ನಿಮ್ಮನ್ನ ಸೇವ್ ಮಾಡ್ಕೊಳ್ಳಿ ಅಂತಾನೆ ಹೇಳ್ತಿದ್ರು ಅವರು ಕೂಡ. ನೋಡೋಣ ಏನೆಲ್ಲ ನಿರ್ಧಾರಗಳನ್ನ ತಗೊಳುತ್ತೆ ಅಂತ. ಹಾಗೆ ಇಲ್ಲೂ ಕೂಡ ನೋಡಬಹುದು, ಬಜೆಟ್ 24 ಅಂಡ್ ದ ಮಾರ್ಕೆಟ್, ಹೌ ಬ್ಯಾಡ್ಲಿ ಕುಡ್ ಎ ಹೈಕ್ ಇನ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಫೆಕ್ಟ್ ಸೆಂಟಿಮೆಂಟ್. ಇಲ್ಲೂ ಕೂಡ ಹಲವಾರು ಎಕ್ಸ್ಪರ್ಟ್ಸ್ ನೋಡಬಹುದು. ಧೀರೇಂದ್ರ ಕುಮಾರ್, CEO ಆಫ್ ವ್ಯಾಲ್ಯೂ ರಿಸರ್ಚ್, ಇವರು ಹೇಳಿದ್ದಾರೆ, ಆಫ್ ಕೋರ್ಸ್ ಎ ಹೈಕ್ ವಿಲ್ ಅಫೆಕ್ಟ್ ಮಾರ್ಕೆಟ್ ಸೆಂಟಿಮೆಂಟ್ ಅಂಡ್ ಇಟ್ ವಿಲ್ ಅಫೆಕ್ಟ್ ಇಟ್ ಡಿಸ್ಪ್ರಪೋರ್ಷನೇಟ್ಲಿ. ಇಟ್ ವಿಲ್ ಪುಟ್ ದ ಮಾರ್ಕೆಟ್ ಇನ್ ಎ ಬ್ಯಾಡ್ ಮೂಡ್ ಫಾರ್ ಎ ವೈಲ್ ಅಂತಾರೆ. ಅಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ, ಅದು 1 ವಾರ ಇರ್ಬೋದು, 1 ತಿಂಗಳು ಇರ್ಬೋದು, ಅಥವಾ ಒಂದೇ ದಿನ ಇರ್ಬೋದು. ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಹಾಗೆ ಕುಮಾರ್ ಅಂದ್ರೆ ಇವರೇ 2022 ನಲ್ಲಿ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಬಗ್ಗೆ ಆರ್ಟಿಕಲ್ ಅಲ್ಲೂ ಕೂಡ ಕವರ್ ಮಾಡಿದ್ದು. ಹಾಗೆ ನೋಡ್ಬೋದು, ನಾನು ಅವಾಗಲೇ ಏನ್ ಹೇಳಿದೆ, 2018ರಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಂತ ಆ ಮಾಹಿತಿ ಕೂಡ ಇಲ್ಲಿದೆ, ನೋಡ್ಕೊಳ್ಬಹುದು.
ಹಾಗೆ ರಾಜೇಶ್ ಗಾಂಧಿ ಅವರು ಏನ್ ಹೇಳಿದ್ದಾರೆ ಅನ್ನೋದು ಕೂಡ ಇದೆ. ಇಲ್ಲಿ ಹಲವಾರು ವೆಟರನ್ಸ್ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಹಾಗೆ ಇನ್ ಕೇಸ್ ಸೆಂಟಿಮೆಂಟ್ ಅನ್ನ ಬೂಸ್ಟ್ ಮಾಡ್ಬೇಕು ಅಂತಂದ್ರೆ ಈ ಟ್ಯಾಕ್ಸ್ ಅಲ್ಲಿ ಏನಾದ್ರು ರಿಲೀಫ್ ಕೊಟ್ರೆ ಖಂಡಿತ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ. ಈಗೇನ್ 15% ಇದೆ ಅದನ್ನ 10% ಇಳಿಸೋದು, 10% ಇರೋದು 8% ತರೋದು, ಅಥವಾ 1 ಲಕ್ಷದವರೆಗೂ ಎಕ್ಸೆಂಪ್ಷನ್ ಇರೋದನ್ನ 2 ಲಕ್ಷ ಮಾಡೋದು, ಈ ರೀತಿ ಏನಾದ್ರು ಡಿಸಿಷನ್ ತಗೊಂಡ್ರೆ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಮಾರ್ಕೆಟ್ಗೆ. ಅಂತಹ ಚಾನ್ಸಸ್ ಅಂತೂ ಕಡಿಮೆ ಸದ್ಯದ ಮಟ್ಟಿಗೆ ನೋಡೋದಾದ್ರೆ. ಬಟ್ ನೋಡೋಣ, ಎಲ್ಲದಕ್ಕೂ ಮಂಗಳವಾರ ಉತ್ತರ ಸಿಗುತ್ತೆ. ಸದ್ಯಕ್ಕೆ ಈ ಪೋರ್ಷನ್ ಅನ್ನ ಮುಟ್ಟದೇ ಇದ್ರೆ ಒಳ್ಳೇದು ಸರ್ಕಾರ. ಸೊ ಮಂಗಳವಾರ ಇರುವಂತ ಬಜೆಟ್ ಅಲ್ಲಿ ಇದ್ರ ಮೇಲೂ ಕೂಡ ನಿಮ್ಮ ಗಮನ ಇರಲಿ. ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಏನಾದ್ರು ರೈಸ್ ಮಾಡ್ತಾರ, ಕಡಿಮೆ ಮಾಡ್ತಾರ ಅನ್ನೋದ್ರ ಮೇಲೆ. ಇಲ್ಲಿ ಮಾಡುವಂತ ಚೇಂಜಸ್ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾರ್ಕೆಟ್ ಮೇಲೆ ಅವತ್ತು ಮಾಡುವಂತ ಚಾನ್ಸಸ್ ಇರುತ್ತೆ. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.